ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಅದ್ರ ವ್ಲಾಗ್ ಆಗಿರುತ್ತೆ. ಅಕ್ಷರಾಭ್ಯಾಸನ ಯಾವ ವಯಸ್ಸಿನ ಮಕ್ಕಳಿಗೆ ಮಾಡಿಸ್ಬೇಕು ಮತ್ತು ಯಾವ ದಿನ ಮಾಡಿಸ್ಬೇಕು, ಎಲ್ಲಿ ಮಾಡಿಸಿದ್ರೆ ಒಳ್ಳೆಯದು, ಏನು ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಫುಲ್ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾವು ಅಕ್ಷರಾಭ್ಯಾಸ ಶಾರದಾಂಬೆ ಅಥವಾ ಸರಸ್ವತಿ ಕ್ಷೇತ್ರದಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ನಾವು ನಮ್ಮ ಮನೆಗೆ ಹತ್ತಿರ ಇರೋ ಬಸವೇಶ್ವರ ನಗರಲ್ಲಿ ಇರುವಂಥ ಶಾರದಾಂಬ ಟೆಂಪಲ್ಗೆ ಬಂದಿದ್ವಿ. ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಡೈರೆಕ್ಟಾಗಿ ಬರೋದಕ್ಕೆ ಆಗೋಲ್ಲ. ಮುಂಚೆನೇ ಬಂದು ಮಗುವಿನ ರಾಶಿ, ನಕ್ಷತ್ರ, ಗೋತ್ರನ ಹೇಳಿ ಬರೆಸಿ ಅದ್ರ ಪ್ರಕಾರ ಅವರು ಕೊಡುವಂಥ ದಿನ ಮತ್ತು ಟೈಮ್ನಲ್ಲಿ ಬಂದು ಮಾಡಿಸ್ಕೊಂಡು ಕೌಂಟರಲ್ಲಿ ಬಂದು 500 ರೂಪಾಯಿ ಹಣ ಕಟ್ಟಿದರೆ ಏನೇನು ತರಬೇಕು ಅಂತ ನಮಗೆ ಲಿಸ್ಟ್ ಕೊಡ್ತಾರೆ. ಅದನ್ನು ನಾವೇ ತರಬೇಕು. ಏನೇನು ಬೇಕಾಗ್ಬೋದು ಅಂತ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವೇನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಹೆಲ್ಪ್ ಆಗ್ಬೋದು. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ವಿಶೇಷವಾದ ಸ್ಥಳ ಅಂದರೆ ಅದು ಶೃಂಗೇರಿಗೆ ಎಲ್ಲರೂ ಹೋಗೋದಕ್ಕೆ ಆಗಲ್ಲ. ಅಂಥವರು ನಮಗೆ ಹತ್ತಿರ ಇರುವಂಥ ಶಾರದಾಂಬ ದೇವಸ್ಥಾನಕ್ಕೆ ಬಂದು ಮಾಡಿಸ್ಕೊಳ್ಬೋದು. ಸೊ ನಾವು ಅದರಲ್ಲಿ ಇರೋದನ್ನೆಲ್ಲ ತರೋದಕ್ಕೆ ಅಂತ ಮಲ್ಲೇಶ್ವರಂಗೆ ಬಂದ್ವಿ. ನಾರ್ಮಲಾಗಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ, ಅದಕ್ಕೆ ಗೆಜ್ಜೆ ವಸ್ತ್ರ ಈ ಥರದನ್ನೆಲ್ಲ ತಗೊಂಡು ಪಕ್ಕದಲ್ಲೇ ಇದ್ದಂತಹ ಒಂದು ಹಣ್ಣಿನ ಅಂಗಡಿಗೆ ಬಂದ್ವಿ. ಒಂದು 5 ಥರದ ಹಣ್ಣುಗಳನ್ನ ಬರೆದಿದ್ರು, ಅದನ್ನು ಕೂಡ ತಗೊಂಡ್ವಿ. ನಾವು ಎಷ್ಟು ಕ್ವಾಂಟಿಟಿ ಜಾಸ್ತಿ ಹಣ್ಣುಗಳನ್ನ ತೊಗೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಎಷ್ಟು ತರಹದ ಹಣ್ಣುಗಳನ್ನ ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಬಾಳೆಹಣ್ಣನ್ನ ಬಿಟ್ಟು ಒಂದು 5 ಥರದ ಹಣ್ಣುಗಳನ್ನ ತೊಗೊಂಡ್ವಿ. ಬೆಳಗ್ಗೆ ನಮಗೆ 9:30ಗೆ ಬನ್ನಿ ಅಂತ ಹೇಳಿದ್ದಾರೆ. ಒಂದು 9:45ಗೆ ಸ್ಟಾರ್ಟ್ ಮಾಡ್ತಾರೆ, 10:30 ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ತೊಳ್ಕೊಂಡಿದ್ದೆ. ಬೇಗ ಎಲ್ಲನೂ ಜೋಡಿಸಿ ಹೂವು ಹಾಕಿ ಪೂಜೆ ಮುಗಿಸ್ಕೊಂಡೆ. ನಿನ್ನೆ ತೊಗೊಂಡು ಬಂದಿರೋದನ್ನೆಲ್ಲ ಮರಿದಂಗೆ ಎಲ್ಲನೂ ತೊಗೊಂಡು ಹೋಗಬೇಕು ಅಂತ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ, ಕುಂಕುಮ, ಕಡ್ಡಿ ಕರ್ಪೂರ, ವಿಳ್ಯದೆಲೆ, ಒಂದು 5 ತರಹದ ಹಣ್ಣುಗಳು, 3 ತೆಂಗಿನಕಾಯಿ, ಒಣ ಕೊಬ್ಬರಿ, 2 ಬೆಲ್ಲದ ಅಚ್ಚು, 1 ಅರಿಶಿನ ಕೊಂಬು, 2 kgಯಷ್ಟು ಅಕ್ಕಿ, ಸ್ವಲ್ಪ ಬಿಡಿ ಹೂವು ಮತ್ತು ಕಟ್ಟಿರೋ ಹೂವು, ದೀಪದ ಬತ್ತಿ, ಎಣ್ಣೆ 1 ಪ್ಯಾಕೆಟು, ಗೆಜ್ಜೆ ವಸ್ತ್ರ, ಊಟದ ಚಾಪೆ 2, ಸ್ಟೀಲ್ ತಟ್ಟೆ 2, ಮಗುಗೆ ಬರ್ಸೋದಕ್ಕೆ ಒಂದು ಹೊಸ ಸ್ಲೇಟು ಮತ್ತು ಚಾಕ್ ಪೀಸು, ಮತ್ತು ದಾನ ಮಾಡೋದಕ್ಕೆ ಅಂತ ಪೆನ್ನು, ಪೆನ್ಸಿಲು, ಮತ್ತು ನಮ್ಮ ಕೈಲಿ ಆಗೋವಷ್ಟು ನಾವು ದಾನ ಮಾಡ್ಬೋದು. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ವಿದ್ಯಾದಾನ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಬುಕ್ಕುಗಳನ್ನ ನಾವು ದಾನ ಮಾಡ್ಬೋದು. ಸೊ ಇಷ್ಟಕ್ಕೆಲ್ಲ ಸೇರಿ ಎಷ್ಟಾಯಿತು ಅಂತ ನೋಡೋದಾದರೆ, ಅಕ್ಷರಾಭ್ಯಾಸಕ್ಕೆ ಟೋಕನ್ ತಗೊಳ್ತೀವಲ್ಲ ಅದಕ್ಕೆ 500 ರೂಪಾಯಿ ಆದರೆ, ಹೂವು, ಹಣ್ಣು, ಪೂಜೆ ಸಾಮಾನಿಗೆಲ್ಲ ಒಂದು 1200ರಿಂದ 1300 ಅಷ್ಟು ಆಗ್ಬೋದು. ಅವತ್ತಿನ ಹೂವು ಹಣ್ಣಿನ ರೇಟ್ ಏನಿದೆ ಅದನ್ನು ನೋಡಿಕೊಂಡು ಅಮೌಂಟ್ ಎಷ್ಟಾಯಿತು ಅಂತ ಡಿಸೈಡ್ ಮಾಡ್ಕೊಳ್ಬೋದು. ಮತ್ತು 21 ಚಿಲ್ಲರೆ ಕಾಯಿನ್ಸು ಮತ್ತು 2 ಊಟದ ಚಾಪೆ ತರೋದಕ್ಕೆ ಹೇಳ್ತಾರೆ. ಅದರಲ್ಲಿ ನಾವು ತಂದೆ ತಾಯಿ ಕೂತ್ಕೊಳ್ಬೇಕು. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಹೋಗ್ಬೋದು. ಸೊ ದೇವಸ್ಥಾನ ರೀಚ್ ಆದ್ವಿ. ನಾವು ಬರೋ ಅಷ್ಟರಲ್ಲಿ ಒಂದು 10 ನಿಮಿಷ ಲೇಟ್ ಆಗೋಯ್ತು. ಅಷ್ಟರಲ್ಲೆಲ್ಲ ಕೂತ್ಕೊಂಡಿದ್ರು. ಇಲ್ಲಿ ನಾವು ಒಬ್ಬರೇ ಅಲ್ಲ, ತುಂಬ ಜನ ಇವತ್ತೇ ಬಂದಿದ್ರು. ಒಂದು 20 ಫ್ಯಾಮಿಲಿ ಬಂದಿರ್ಬೋದು ಅಂತ ಅನ್ಸುತ್ತೆ. ಇವಾಗ ಸ್ಕೂಲ್ಗಳು ಕೂಡ ಓಪನ್ ಆಗ್ತಾ ಇರೋದ್ರಿಂದ ಈ ಟೈಮಲ್ಲಿ ತುಂಬ ಜನ ಇರ್ತಾರೆ. ನಾವು ಹೋಗಿದ ತಕ್ಷಣ ಒಬ್ಬರು ಆಂಟಿ ಇರ್ತಾರೆ ಅಲ್ಲಿ. ಅವರೇ ನಾವು ತಂದಿರೋದನ್ನೆಲ್ಲ ತೆಗೆದು ಎಲ್ಲನೂ ತಟ್ಟೆಗೆ ಜೋಡಿಸಿ ರೆಡಿ ಮಾಡಿ ಕೊಡ್ತಾರೆ. ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆರಾಮಾಗಿರಲಿ ಅಂತ ಹಿಂದೆನೇ ಕೂತ್ಕೊಂಡ್ವಿ. 2 ತಟ್ಟೆಗೆ ಅಕ್ಕಿನ ತುಂಬ್ತಾರೆ. ಒಂದು ತಟ್ಟೆಯಲ್ಲಿ ನಾವು ಅಕ್ಷರಾಭ್ಯಾಸ ಮಾಡೋದಕ್ಕೆ, ಮತ್ತು ಇನ್ನೊಂದು ತಟ್ಟೆಯಲ್ಲಿ 2 ತೆಂಗಿನಕಾಯಿ, ಅದರಲ್ಲಿ ಕೊಬ್ಬರಿ, ಬೆಲ್ಲ, ಅರಿಶಿನ ಕೊಂಬುನ ಇಡ್ತಾರೆ. ಇನ್ನೊಂದು ತಟ್ಟೆಯಲ್ಲಿ ನಾವು ತಗೊಂಡು ಹೋಗಿರೋ ಹಣ್ಣುಗಳನ್ನ ಜೋಡಿಸ್ತಾರೆ. ಸೊ ಫೈನಲ್ ಆಗಿ ಆಂಟಿ ಈ ಥರ ಜೋಡಿಸ್ಕೊಟ್ಟಿದ್ದಾರೆ. ಫಸ್ಟಿಗೆ ಮಹಾಗಣಪತಿನ ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ತಾರೆ. ಒಂದಷ್ಟು ಮಂತ್ರಗಳನ್ನ ಕೂಡ ಹೇಳಿಸ್ತಾರೆ. ಗುರುಬ್ರಹ್ಮನ ಹೇಳಿಸಿ ಒಂದು ತಟ್ಟೆಲಿರೋ ಜೋಡಿ ತೆಂಗಿನಕಾಯಿಗೆ ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ಆ ತಟ್ಟೆಯಲ್ಲಿ ಏನು ಜೋಡಿ ತೆಂಗಿನಕಾಯಿ ಇಟ್ಟಿದ್ದಾರೆ ಆ ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವು, ಅಕ್ಷತೆನ ಹಾಕಿ ಪೂಜೆ ಮಾಡ್ಕೊಳ್ಬೇಕು.
ನೆಕ್ಸ್ಟು ಅದೇ ತಟ್ಟೆಗೆ ತಂದೆ ಯಾರು ಇರ್ತಾರೆ ಅವರು ಹೂವು ಅಕ್ಷತೆನ ಹಾಕಿ ಅರ್ಚನೆ ಪೂಜೆ ಮಾಡಿಸ್ತಾರೆ. ನಂತರ ತಾಯಂದಿರು ಯಾರಿರ್ತಾರೆ ಅವ್ರ ಕೈಯಲ್ಲಿ ಪುಸ್ತಕದ ತಟ್ಟೆಗೆ ಒಂದು ವೀಳ್ಯದೆಲೆ ಇಟ್ಟು ಅದಕ್ಕೆ ಕುಂಕುಮ ಅರ್ಚನೆ ಮಾಡಿಸ್ತಾರೆ. ಆ ಕುಂಕುಮನ ಒಂದು ಕವರ್ನ ಕೂಡ ನಮ್ಗೆ ಕೊಟ್ಟಿರ್ತಾರೆ ಚಿಕ್ಕದು, ಅದರಲ್ಲಿ ಹಾಕ್ಕೊಂಡು ಮನೆಗೆ ತಗೊಂಡು ಹೋಗೋದಕ್ಕೆ ಹೇಳ್ತಾರೆ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿ ನಾವು ತಗೊಂಡು ಹೋಗಿರೋ ಅರ್ಶಿನದ ಕೊಂಬಿಂದ ಅಕ್ಕಿ ಮೇಲೆ ಫಸ್ಟ್ ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರೀ ಅಂತ ಬರೆಸ್ತಾರೆ. ಆಮೇಲೆ ನಾವು ತಗೊಂಡು ಹೋಗಿರೋ ಸ್ಲೇಟಲ್ಲಿ ಕೂಡ ಒಂದು ಸೈಡಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಅಂತ, ಇನ್ನೊಂದು ಸೈಡಲ್ಲಿ ಗುರುಭ್ಯೋ ನಮಃ ಮತ್ತು ಸರಸ್ವತಿಯೇ ನಮಃ ಅಂತ ಬರೆಸ್ತಾರೆ. ಅದಾದಮೇಲೆ ನಾವೇನು ಸ್ಲೇಟಲ್ಲಿ ಬರೆಸಿರ್ತೀವಲ್ಲ ಅದಕ್ಕೆ ಹೂವು ಅಕ್ಷತೆ ಮಂತ್ರ ಹೇಳಿ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ನಾವು ತಗೊಂಡು ಹೋಗಿರೋ ಬುಕ್ಸ್ ಏನಿದೆ ಅದಕ್ಕೆ ಸಹ ಹೂವು ಅಕ್ಷತೆನ ಹಾಕಿಸಿ ಪೂಜೆ ಮಾಡಿಸ್ತಾರೆ. ನೆಕ್ಸ್ಟು ತಾಯಿಯಾದವರು ಮಗುನ ಎಡಗಡೆ ತೊಡೆ ಮೇಲೆ ಕೂರಿಸ್ಕೊಂಡು ಮಗುವಿನ ಬಲ ಕಿವಿಯಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳ್ಕೊಡ್ತಾರೆ, ಅದನ್ನ ಕಿವಿಯಲ್ಲಿ ಹೇಳಬೇಕಾಗತ್ತೆ. ನನ್ನ ಮಗಳು ಚೆನ್ನಾಗಿ ನಾನೇನೋ ಸ್ಟೋರಿ ಹೇಳ್ತಾ ಇದ್ದೀನಿ ಅನ್ನೋ ಥರ ಕ್ಲೀನಾಗಿ ಕೇಳಿಸ್ಕೊಳ್ತಾ ಇದ್ಲು. ಕೊನೆಯದಾಗಿ ಮಗುವಿನ ಭವಿಷ್ಯದ ಬಗ್ಗೆ ಒಳ್ಳೆಯದಾಗಲಿ ಅಂತ ಶಾರದಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿ ಪೂಜೆನ ಮುಗಿಸಿ ಎಲ್ರಿಗೂ ಎದ್ದೇಳಕ್ಕೆ ಹೇಳಿ ಸರಸ್ವತಿ ದೇವಿಗೆ ಅವರು ಗುರುಗಳು ಕೂಡ ಪೂಜೆಯನ್ನು ಸಲ್ಲಿಸಿ ಅವರು ಒಂದು ಕಡೆ ಕೂತ್ಕೊಳ್ತಾರೆ. ಈ ಅಕ್ಷರಾಭ್ಯಾಸನ ಯಾವ ಏಜ್ನಲ್ಲಿ ಮಾಡಿಸ್ಬೇಕು ಅಂತ ಅಂದರೆ 3 ರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆವಾಗಿನ ಕಾಲದಲ್ಲಿ ಈ ಪ್ರೀ ನರ್ಸರಿ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ, ಡೈರೆಕ್ಟ್ 1ನೇ ಕ್ಲಾಸ್ಗೆ ಹಾಕಿಬಿಡ್ತಾಯಿದ್ರು. ಸೊ ಅವಾಗೆಲ್ಲ 3 ವರ್ಷ ಆದಮೇಲೆ ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ಸೊ ಇವಾಗೆಲ್ಲ ಹಾಗಿಲ್ಲ, 3 ವರ್ಷ ಆಗ್ತಿದ್ದಂಗೆ ಸ್ಕೂಲ್ಗೆ ಹಾಕಿಬಿಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಸ್ಕೂಲ್ಗೆ ಹಾಕೋಕ್ಕೂ ಮುಂಚೆ ಅಂದರೆ ಸ್ಕೂಲಲ್ಲಿ ಏನು ಬರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೂ ಮುಂಚೆ ನಾವು ಈ ಅಕ್ಷರಾಭ್ಯಾಸನ ಮಾಡಿಸ್ಬೇಕಾಗತ್ತೆ.
ಆಗ ನಾವೇನು ತಟ್ಟೆಯಲ್ಲಿ ಅಕ್ಕಿ, ಜೋಡಿ ತೆಂಗಿನಕಾಯಿ, ಕೊಬ್ಬರಿ, ಬೆಲ್ಲ ಎಲ್ಲನೂ ಇಟ್ಟು ಪೂಜೆ ಮಾಡಿರ್ತೀವೋ ಅದನ್ನು ಗುರುಗಳಿಗೆ ಕೊಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿನ ನಮಗೆ ಕೊಡ್ತಾರೆ. ಅದರಲ್ಲಿ ಮನೆಯಲ್ಲಿ ಸಿಹಿ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ಗುರುಗಳಿಗೆ ಗುರುದಕ್ಷಿಣೆ ಇಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ವಿ. ಹಾಗೆ ನಾವು ತಗೊಂಡು ಹೋಗಿರೋದ್ರಲ್ಲಿ ಹೂವು, ಹಣ್ಣುಗಳನ್ನ ನಮಗೆ ವಾಪಸ್ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಬಿಡಿ ಹೂವು ಏನು ತೊಗೊಂಡು ಹೋಗಿರ್ತೀವಿ ಅದನ್ನು ಅಲ್ಲೇ ಅಕ್ಷತೆ ಜೊತೆಗೆ ಅರ್ಚನೆ ಮಾಡಿರ್ತೀವಿ ಅಲ್ವಾ, ಇನ್ನು ಉಳಿದಿದ್ದನ್ನ ನಮಗೆ ವಾಪಸ್ ಕೊಡ್ತಾರೆ. ಅದಾದ ನಂತರ ಶಾರದಾಂಬಾ ದೇವಿಯ ದರ್ಶನ ಮಾಡ್ಕೊಂಡ್ವಿ. ಅಕ್ಷರಾಭ್ಯಾಸ ಮಾಡಿಸಿರೋ ಎಲ್ರಿಗೂ ಕೂಡ ಈ ಥರ ದೇವಿಯ ಒಂದು ಫೋಟೋ ಮತ್ತು ಪ್ರಸಾದನ ಕೊಡ್ತಾರೆ. ಹಾಗೆ ನಾವು ದಾನ ಕೊಡೋದಕ್ಕೆ ಅಂತ ತಗೊಂಡು ಹೋಗಿರೋ ಬುಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಅಲ್ಲೇ ಇರೋ ಮಕ್ಕಳಿಗೆ ಕೊಟ್ಟರು, ಇನ್ನು ಕೆಲವರು ಮನೆಗೆ ತೊಗೊಂಡು ಹೋದರು. ನಾನು ಕೂಡ ನಮ್ಮ ಮನೆ ಹತ್ರ ಕೆಲವು ಮಕ್ಕಳಿದ್ದಾರೆ ಅವರಿಗೆ ಕೊಟ್ಟೆ. ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅಂಥವರಿಗೆ ಕೊಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಮನೆಗೆ ತೊಗೊಂಡು ಬಂದೆ. ಸೊ ಫೈನಲಿ ಪೂಜೆ ತುಂಬಾ ಚೆನ್ನಾಗಾಯಿತು. ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಎಲ್ಲರೂ ಕೂಡ ಹೊರಡ್ತಾಯಿದ್ರು, ನಾವು ಕೂಡ ಹೊರಟ್ವಿ. ಸೊ ನೋಡಿದ್ರಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸನ ಯಾವ ವಯಸ್ಸಿನಲ್ಲಿ, ಯಾವ ದಿನ, ಯಾವ ಟೈಮು ಮತ್ತು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಏನೇನು ತೊಗೊಂಡು ಹೋಗಬೇಕು, ಅದ್ರ ಪ್ರೊಸೀಜರ್ ಹೇಗೆ ಮತ್ತು ಇಷ್ಟಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಅಕ್ಷರಾಭ್ಯಾಸನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಎಷ್ಟು ಖರ್ಚಾಗುತ್ತೋ, ಅದ್ರ ವಿಧಾನ ಏನಿರುತ್ತೋ ಅಂತ, ಎಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪನಾದರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.